ನಾಮಪತ್ರ ಸಲ್ಲಿಸುವ ಕೊನೆಯ ದಿನವಾಗಿದ್ದು ನಮ್ಮೆಲ್ಲ ಹಿರಿಯ ಪತ್ರಕರ್ತರು ಸಂಪಾದಕರು ನನ್ನ ಎಲ್ಲ ಸದಸ್ಯರು ಸೇರಿ ಒಮ್ಮತದಿಂದ ನನ್ನನ್ನು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷನಾಗಿ ಬೀದರ್ ಜಿಲ್ಲೆ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಯಾವುದೇ ಒಂದು ಇವತ್ತಿನ ದಿವಸ ನಾಮಪತ್ರ ಸಲ್ಲಿಸದೇ ಒಕ್ಕೊರಲಿನಿಂದ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲಾ ಪತ್ರಕರ್ತರಿಗೆ, ಸಂಪಾದಕರಿಗೆ, ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಿಗೆ, ಎಲ್ಲ ಮಾಜಿ ಅಧ್ಯಕ್ಷರುಗಳಿಗೆ, ಎಲ್ಲ ಮಾಜಿ ಸದಸ್ಯರುಗಳಿಗೆ, ಮುಂದೆ ಆಗುವಂತಹ ಸದಸ್ಯರುಗಳಿಗೆ ಎಲ್ಲರಿಗೆ ಒಕ್ಕೊರಲಿನಿಂದ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ಬರುವಂತಹ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಪ್ರಾಮಾಣಿಕವಾಗಿ ಎಲ್ಲರನ್ನು ತೆಗೆದುಕೊಂಡು, ಯಾಕಂದ್ರೆ ಇವತ್ತ ದೇಶದಲ್ಲಿ ಒಂದು 4ನೇ ಅಂಗ ಅಂದರೆ ಪತ್ರಿಕಾ ರಂಗ. ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ವಿಫಲವಾದರೆ ಅದರ ತಪ್ಪನ್ನು ಎತ್ತಿ ತೋರಿಸುವಂತಹ ಕೆಲಸ ಮಾಡುವುದು ಪತ್ರಿಕಾ ರಂಗ. ಹೀಗಾಗಿ ನಾವು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲಾ ಪತ್ರಕರ್ತರನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಯಾವುದೇ ಭೇದ ಭಾವ ಇಲ್ಲದೇ ಇವತ್ತೆಲ್ಲರಿಗೂ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೀನಿ. ನನಗೆ ಒಕ್ಕೂರಿನಿಂದ, ಯಾಕಂದ್ರೆ ಇವತ್ತೆಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಂತರಿಕ ಚುನಾವಣೆ ಮುಖಾಂತರ ಬೀದರ್ ಜಿಲ್ಲೆಯ ಒಂದು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನನ್ನನ್ನು ಕೂಡ ಅದೇ ಮಾದರಿಯಲ್ಲಿ ಇವತ್ತು ಅಧ್ಯಕ್ಷ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಜಾಸ್ತಿ ಮಾತಾಡಲಾರ್ದೇ ತಮ್ಮ ಮಾಧ್ಯಮದ ಮುಂದೆ ಒಂದೇ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಎಲ್ಲರಿಗೆ ಸಹೋದರರಂತೆ ತೆಗೆದುಕೊಂಡು ಹೋಗಿ ಕಾರ್ಯನಿರತ ಪತ್ರಕರ್ತರ ಸಂಘವನ್ನು ಬಲಿಷ್ಠಗೊಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಸಂದರ್ಭ ಹೇಳ್ತೀನಿ. ಎಲ್ಲರಿಗೆ ಧನ್ಯವಾದ. कर्नाटक कार्यनिरत पत्रकर्ता संघ का चुनावने का आखिरी दिन था। आज मेरे सभी भाई, सभी संघ के जो मतदार है, सभी लोग मिलके, सभी सीनियर संपादक और सभी सदस्य पत्रकर्ता लोग, सभी लोग मिलके यूनानिमसली कोई चुनाव नहीं करना। बीदर जिले में कभी चुनाव नहीं हुआ तो भी आंतरिक चुनाव हुआ है। हम सब लोग बैठ के किसके सदरत में काम करना बोल के पहले से नियम चलते आ रहे हैं। आज उसी इसमें लाइन में सभी सीनियर लोग मिलके मुझे बीदर जिले का कार्यनिरत पत्रकर्ता संघ का जिलाध्यक्ष बोल के चुना के दिए हैं। मैं सबका धन्यवाद करता हूं। आने वाले दिनों में मैं सभी सीनियर्स के मार्गदर्शन में और सभी मेरे भाइयों को, सभी संघ के सदस्यों को ईमानदारी के साथ काम करूंगा और उनके साथ में मिलके भाईचारा के साथ काम करूंगा बोल के इस संदर्भ में मैं बोलना चाहता हूं। फिर एक बार सभी को मैं धन्यवाद देता हूं।